ಈ ಹೃದಯಕ್ಕೆ ಏನಾಗಿದೆ ಎನ್ನುವ ಪ್ರಶ್ನೆ ರಾಜ್ಯದಲ್ಲಿ ಪದೇ ಪದೇ ಕೇಳುವಂತಾಗಿದೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಮುಂದುವರಿತಾ ಇದೆ ಹೃದಯಾಘಾತದ ಮರಣ ಮೃದಂಗ. ದಾವಣಗೆರೆಯಲ್ಲಿ ಇವತ್ತು ಬೆಳಗ್ಗೆ ವಾಕಿಂಗ್ ಅಂತ ಹೋಗಿದ್ದಂಥ ಉದ್ಯಮಿ ಸಾವನ್ನಪ್ಪಿದ್ದಾರೆ. ಜಸ್ಟ್ ವಾಕಿಂಗ್ ಹೋಗಿದ್ದಂಥ ಉದ್ಯಮಿ ಸಾವನ್ನಪ್ಪಿದ್ದಾರೆ. ವಾಕಿಂಗ್ ಹೋಗ್ತಾ ಇದ್ದಾಗಲೇ ಕುಸಿದು ಬಿದ್ದು ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅನಿಲ್ ಕುಮಾರ್. ಅವರಿಗೆ 40 ವರ್ಷ ವಯಸ್ಸಾಗಿತ್ತು. ದಾವಣಗೆರೆ ನಗರ ಶಕ್ತಿ ನಗರದ ನಿವಾಸಿಯಾಗಿದ್ದರು ಅನಿಲ್ ಕುಮಾರ್. SS ರಸ್ತೆ ಪಕ್ಕದ DR ಸರ್ಕಲ್ ದಾರಿಯಲ್ಲಿ ಸಾವನ್ನಪ್ಪಿದ್ದಾರೆ. ಈ ಉದ್ಯಮಿ ಕುಸಿದು ಬೀಳುವಂಥ ದೃಶ್ಯ CC ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ನೋಡಿ, 40 ವರ್ಷ, ಹಾರ್ಟ್ ಅಟ್ಯಾಕ್ ಆಗುವಂಥ ವಯಸ್ಸು ಅಲ್ಲ, ಹಾರ್ಟ್ ಅಟ್ಯಾಕ್ ಸಂಭವಿಸುವಂಥ ಸಂದರ್ಭವೂ ಅಲ್ಲ. ಹೇಳಿ ಕೇಳಿ ಅವರು ವಾಕಿಂಗ್ ರೂಢಿ ಇಟ್ಕೊಂಡಿದ್ರು ಅಂತ ಕಾಣಿಸುತ್ತೆ. ಬೆಳಿಗ್ಗೆನೇ ವಾಕಿಂಗ್ ಹೋಗಿದ್ರಂತೆ. ಆದರೆ ಹೃದಯಾಘಾತದ ಕಾರಣಕ್ಕಾಗಿ ಅಲ್ಲಿಂದ ಕುಸಿದು ಬಿದ್ದಿದ್ದಾರೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಕುಸಿದು ಬಿದ್ದು ಕುಂತಲ್ಲೇ ಹಾಗೇ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ರಸ್ತೆಯಲ್ಲಿ ಬಿದ್ದು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಹೀಗೆ ಅನೇಕ ಜನರು ಕೂಡ ಇದೇ ರೀತಿಯ ಸಾವುಗಳನ್ನು ನಾವು ನೋಡ್ತಾ ಇದ್ದೇವೆ. ಇದೇ ರೀತಿಯ ಸಾವು ನೋವುಗಳನ್ನು ನಾವು ನೋಡ್ತಾ ಇದ್ದೇವೆ. ಒಂದಲ್ಲ ಎರಡಲ್ಲ, ಅದು ಕೂಡ ವಯಸ್ಸಿನ ಲೆಕ್ಕವೇ ಇಲ್ಲ. ಇಲ್ಲಿ 20 ವರ್ಷ, 18 ವರ್ಷ, 25 ವರ್ಷ, 35 ವರ್ಷ, 40 ವರ್ಷ, 80, 90 ವರ್ಷದವರೆಗೂ ಕೂಡ. ಸೊ ಇವರು ಸಾಯುವಂಥ ವಯಸ್ಸು ಆಗಿರಲಿಲ್ಲ, ಸಾಯುವಂಥ ಹೇಳಿಕೊಳ್ಳುವಂಥ ಕಾಯಿಲೆಗಳು ಅವರಿಗಿರಲಿಲ್ಲ. ಬಟ್ ಈ ಹೃದಯಾಘಾತ ಅನ್ನೋದು ರಾಜ್ಯದಲ್ಲಿ ಹೇಗೆ ಬೆಂಬಿಡದೆ ಬೆನ್ನು ಬಿದ್ದ ಭೂತದ ರೀತಿಯಲ್ಲಿ ಕಾಡ್ತಾ ಇದೆ, ಜೀವಗಳನ್ನು ಪಡಿತಾ ಇದೆ ಅನ್ನೋದಕ್ಕೆ ದಾವಣಗೆರೆಯ ಈ ಒಂದು ಪ್ರಕರಣವೂ ಕೂಡ ಸಾಕ್ಷಿಯಾಗಿ ನಿಲ್ತಾ ಇದೆ.